ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ. ಇದು ಅನಾಥ ಶವಗಳು ಮತ್ತು ಯಾವುದು ಶವ ಇದ್ದರೂ ನಾನು ಸುಮಾರು 25-6 ವರ್ಷದಿಂದ ಉಚಿತ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಗೊತ್ತಾದಂಗೆ ಕೊರೋನಾ ಟೈಮಲ್ಲಿ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸೇವೆ ಮಾಡೋ ಕಾರಣನೇ ಏನಂದರೆ, ನಾವು ಇಲ್ಲಿ ಎಲ್ಲರೂ ಜನ ಐಷೋ ಆರಾಮಿಯಿಂದ ಬದುಕ್ತಾರೆ. ನಾವು ಸತ್ತ ಮೇಲೆ ಅಲ್ಲಿನೂ ಅದೇ ಥರ ನಾವು ಬದುಕಬೇಕು ಅಂತ ಆಸೆ. ಯಾರ ಹತ್ರನೂ ನಾನು ₹1 ತಗೊಳ್ಳಲ್ಲ. ಉಚಿತ ಸೇವೆ ಅಂತ ಇದ್ದಾರೆ. ಕೆಲವು ಜನ ಇದ್ದಾರೆ, ಒಂದು 5% ನನಗೆ ಸಪೋರ್ಟ್ ಮಾಡೋರು ಇದ್ದಾರೆ. ನಮ್ಮ NGOಗೆ, ನಮ್ಮ ಅನಾಥಾಶ್ರಮ ಇರಲಿ, ನಮ್ಮ ಪೆಟ್ರೋಲ್ಗೆ, ಆ್ಯಂಬುಲೆನ್ಸ್ಗೆ ಅದಕ್ಕೆ ಯೂಸ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇರೋದು ಕಾರಣ ಅಂದರೆ, ನನಗೂ ಇದರಲ್ಲಿ ಲಾಭ ಏನಂದರೆ, ನಾನು ಸತ್ತ ಮೇಲೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ಅಲ್ಲಾ ಈಶ್ವರ ನಾವು ಮಾಡಿರೋ ಕೆಲಸಕ್ಕೆ ಒಪ್ಕೋಬೇಕು, ಅಲ್ಲಿ ನಾವು ಚೆನ್ನಾಗಿ ಇರಬೇಕು ಅಂತ ಅದೇ ಒಂದು ಆಸೆ ಇರೋದು. ನೀವು ಇಂಥ ಫುಟ್ಪಾಟಲ್ಲಿ ಇರೋ ಜನಕ್ಕೆ ಸಪೋರ್ಟ್ ಮಾಡಿ. ಅನಾಥರು ಇರ್ತಾರೆ, ಪಾಪ ಬಡವರು ವಯಸ್ಸಾಗಿರ್ತಾರೆ, ತಂದೆ ತಾಯಿಗೆ ರೋಡಲ್ಲಿ ಬಿಟ್ಬಿಡ್ತಾರೆ. ಕೆಲವು ಈ ಕಾಲದಲ್ಲಿ ಹೆಂಗಂದರೆ 80% ಹೆಂಗಸ್ರದ್ದು ತಪ್ಪಿರ್ತದೆ, 80% ಗಂಡಸ್ರದ್ದು ತಪ್ಪಿರ್ತದೆ. ಚೆನ್ನಾಗಿರುವಾಗ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಿ. ವಯಸ್ಸಾದ್ಮೇಲೆ ಯಾರೂ ಆಗಲ್ಲ, ಮಕ್ಕಳು ಆಗಲ್ಲ, ಯಾರೂ ಆಗಲ್ಲ. ದಯವಿಟ್ಟು ಗಂಡ ಹೆಂಡ್ತಿರು ಚೆನ್ನಾಗೇ ಬದುಕಿ, ಜಗಳ ಪಗಡ ಬಿಟ್ಟು. ಇದು ಒಂದು ಮಾಹಿತಿ ಏನಂದರೆ, ನಿಮ್ಗೆ ಎಲ್ಲರಿಗೆ ಒಂದು ಮೆಸೇಜ್ ಕಳಿಸ್ತಾ ಇರೋದು. ಕೊರೋನಾ ಟೈಮಲ್ಲಿ ಫಿಲಿಮ್ ಆಕ್ಟರ್, ಫ್ರೀಡಮ್ ಫೈಟರ್, ಮಿನಿಸ್ಟರ್ಸು ಎಲ್ಲ ತೀರೋಗಿದ್ರು. ಆದರೆ ಅಷ್ಟು ಪವರ್ ಇರುವಾಗ ಇತ್ತು, ಅವ್ರಿಗೆ ಬಾಡಿಗಾರ್ಡ್ ಇತ್ತು, ಎಲ್ಲರಿತ್ತು. ಅವರು ಸತ್ತ ಮೇಲೆ ಅವ್ರ ಸಮಾಧಿ ಹತ್ರ ಒಂದು ಬಾಡಿಗಾರ್ಡ್ ಹೋಗಲ್ಲ, ಅವ್ರ ಮಕ್ಕಳು ಕೂಡ ಹೋಗಲ್ಲ. ಅದಕ್ಕೆ ಇರುವಾಗ ಎಲ್ಲರೂ ಜೊತೆಯಲ್ಲಿ ಇರ್ತಾರೆ ಚೆನ್ನಾಗಿರುವಾಗ. ನಾವು ಏನಾರ ಕಷ್ಟದಲ್ಲಿ ಇದ್ದೀವಿ ಅಂದರೆ ಯಾರೂ ಕಷ್ಟದಲ್ಲಿ ಇರಲ್ಲ. ನೀವು ದಾನ ಧರ್ಮದಲ್ಲಿ ಒಂದು ದಾನ ಧರ್ಮ ಏನು ಮಾಡಿ ಅಂದರೆ, ನಿಮ್ಮ ಕುಟುಂಬ ಅಲ್ಲಿ, ನಿಮ್ಮ ರಿಲೇಟಿವ್ ಅಲ್ಲಿ ಯಾರು ಟೆನ್ಷನಲ್ಲಿದ್ದರೆ, ದುಡ್ಡು ಹಣಕಾಸಲ್ಲಿ, ಅನ್ನ ಇದು ಆ ಥರ ಇದರಲ್ಲಿ ಇದ್ದರೆ ದಯವಿಟ್ಟು ನಿಮ್ಮ ಕುಟುಂಬದವ್ರಿಗೆ ಹೆಲ್ಪ್ ಮಾಡಿ. ಸೆಕೆಂಡೇ ಈ ಫುಟ್ಪಾಟಲ್ಲಿ ಇರೋ ಜನಿಗೆ ನೀವು ಮೊದಲು ಈ ಕೆಲಸ ಮಾಡಬೇಕು. ಇದೇ ಥರ ಇನ್ಸಾನಿಯತ್ ಚಾರಿಟೇಬಲ್ ಟ್ರಸ್ಟ್, NGO, UFG ಬಾಡಿ ಮ್ಯಾಪ್ ಫೌಂಡೇಶನ್ ಕಡೆಯಿಂದ ಎಲ್ಲ ಸೇವೆ ಫ್ರೀಯಾಗಿ ನಡೀತಾ ಇದೆ. ಈಗ ನೆಕ್ಸ್ಟ್ ನಾವು ಒಂದು ಜಾಗ ತಗೋತಾ ಇದ್ದೀನಿ, ಅನಾಥಾಶ್ರಮ ಮಾಡವ ಅಂತ, ಒಳ್ಳೆ ಜೋಮ್ ಥರ. ಅದಕ್ಕೆ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಕೈಯಿಂದ ₹1 ಆಗಲಿ, ಅದು ನಮಗೆ ಆ ಒಳ್ಳೆ ಕೆಲಸಕ್ಕೆ. ಯಾಕಂದರೆ ಈ ಬಿಸಿಲಲ್ಲಿ, ಮಳೆ ಕಾಲದಲ್ಲಿ ಫುಟ್ಪಾಟಲ್ಲಿ ಬಿದ್ದು ವಯಸ್ಸಾಗಿರೋರು ಸತ್ತೋಗ್ಬಿಡ್ತಾರೆ. ಕೆಲವು ಬಾಡಿಗೆ ನಾಯಿ ಎಲ್ಲ ತಿಂತಾ ಇರ್ತದೆ. ಅದೆಲ್ಲ ನನ್ನ ಕಣ್ಣಿಂದ ನೋಡಿದ್ದೀನಿ. ಅದೆಲ್ಲ ನಿಮಗೆ ತೋರ್ಸೋಕ್ಕೆ ನನಗೆ ಆಗಲ್ಲ. ದಯವಿಟ್ಟು ನೀವೆಲ್ಲ NGOಗೆ ಸಪೋರ್ಟ್ ಮಾಡಿ. ಇನ್ಸಾನಿಯಾ ಜಿಂದಾಬಾದ್.